ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಇವತ್ತೇನಪ್ಪ ಒಂದಷ್ಟು ಪ್ರಾಡಕ್ಟ್ಸ್ನ ಮುಂದೆಗಡೆ ಇಟ್ಕೊಂಡು ಕೂತಿದ್ದಾರೆ ಅನ್ಕೊಂಡಿದ್ದೀರಾ. ನಾನು ಮೀಶೋದಿಂದ ಒಂದಷ್ಟು ಪ್ರಾಡಕ್ಟ್ ಅಂದರೆ ಲಾಸ್ಟ್ ಟೈಮ್ ನಾನು ಕಿಚನ್ ಪ್ರಾಡಕ್ಟ್ಸ್ ತರಿಸಿ ಮೀಶೋ ಹಾಲ್ ಮಾಡಿದ್ದೆ. ಇವಾಗ ಸ್ವಲ್ಪ ಹೋಮ್ ಡೆಕರ್ ಮತ್ತು ನನಗೆ ಬೇಕಾಗಿರುವಂಥ ಅಂದರೆ ವಾರ್ಡ್ರೂಫ್ ಆರ್ಗನೈಸ್ ಮಾಡೋದಕ್ಕೆ ಮತ್ತು ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸ್ ಮಾಡೋದಕ್ಕೆ ಒಂದಷ್ಟು ಪ್ರಾಡಕ್ಟ್ಸ್ಗಳು ಬೇಕಿತ್ತು. ಹಾಗಾಗಿ ಇದನ್ನು ನಾನು ಮೀಶೋದಿಂದ ಆರ್ಡರ್ ಮಾಡಿ ತರಿಸಿದ್ದೆ. ಇದರಿಂದ ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಏನೆಲ್ಲ ಪ್ರಾಡಕ್ಟ್ಸ್ ತರಿಸಿದ್ದೀನಿ ಅಂತ ಖಂಡಿತವಾಗೂ ಪೂರ್ತಿಯಾಗಿ ತೋರಿಸ್ತೀನಿ. ಪ್ಲೀಸ್ ಯಾರು ಸ್ಕಿಪ್ ಮಾಡ್ತೀನಿ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಲಾಸ್ಟ್ ಮೀಶೋ ಹಾಲಲ್ಲಿ ಕಂಪ್ಲೀಟ್ ಬರೀ ಕಿಚನ್ ಐಟಮ್ಸ್ ಮಾತ್ರನೇ ತರಿಸಿದ್ದು ಆಲ್ಮೋಸ್ಟ್. ಇವಾಗ ಜಾಸ್ತಿ ನಾನು ಬೇರೆ ಐಟಮ್ಸ್ನೆಲ್ಲ ತರಿಸಿರೋದ್ರಿಂದ ಇದು ನಿಮಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ನಾನು ಏನೆಲ್ಲ ತರಿಸಿದ್ದೀನಿ ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ. ಹಾಗೆ ಈ ಪ್ರಾಡಕ್ಟ್ಸ್ ಲಿಂಕ್ನು ಕೂಡ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಚೆಕ್ ಮಾಡಿ. ಹಾಗೆ ಈಗ ಫಸ್ಟ್ ಪ್ರಾಡಕ್ಟ್ ಬಂದು ಅಂದ್ರೆ ಆಲ್ಮೋಸ್ಟ್ ನಾನು ಪ್ರಾಡಕ್ಟ್ಸ್ ಅಂದ್ರೆ ಅನ್ಬಾಕ್ಸಿಂಗ್ ಮಾಡಿಬಿಟ್ಟಿದ್ದೀನಿ. ಏಕೆಂದ್ರೆ ಏನಾದರೂ ಡ್ಯಾಮೇಜ್ ಇದ್ರೆ ಇಲ್ಲ ಏನಾದರೂ ಬೇರೆ ಥರ ಇದ್ಬಿಟ್ರೆ ಅದನ್ನ ರಿಟರ್ನ್ ಹಾಕಬೇಕು ಅಂತ ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ ಆಲ್ರೆಡಿ ಎಲ್ಲನೂ ಅನ್ಬಾಕ್ಸಿಂಗ್ ಅಂದರೆ ಓಪನ್ ಮಾಡಿ ನಾನು ನೋಡಿದ್ದೀನಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಹಾಗಾಗಿ ನಿಮ್ಮ ಮುಂದೆ ನಾನು ಶೋ ಮಾಡ್ತಾ ಇದ್ದೀನಿ. ನೋಡೋಣ. ನೋಡಿ, ಫಸ್ಟ್ ಪ್ರಾಡಕ್ಟ್ ಬಂದು ಬ್ಯಾಂಗಲ್ ಬಾಕ್ಸ್ ಸೆಟ್ ಆಫ್ 2 ತರಿಸಿದ್ದೀನಿ. ನೋಡ್ತಾ ಇರ್ಬೋದು, ಸೆಟ್ ಆಫ್ 2 ಅಂದ್ರೆ ಬ್ಯಾಂಗಲ್ಸ್ನೆಲ್ಲ ಇಟ್ಕೊಳ್ಳೋದಕ್ಕೆ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಇದು ಬೇಕಿತ್ತು, ನನಗೆ ಅವಶ್ಯಕತೆ ಇತ್ತು, ಹಾಗಾಗಿ ನಾನು ತರಿಸಿದ್ದೀನಿ. ನಾನು ಇಲ್ಲಿ ಎಲ್ಲ ಪ್ರಾಡಕ್ಟ್ಸ್ನು ಅಷ್ಟೇನೆ ಅವಶ್ಯಕತೆ ಇದ್ದಷ್ಟೇ ತರಿಸಿದ್ದೀನಿ, ಎಕ್ಸ್ಟ್ರಾ ಏನು ತರಿಸಿಲ್ಲ. ಅಂದ್ರೆ ಬಳೆಗಳನ್ನೆಲ್ಲ ನಾನು ನಾರ್ಮಲ್ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಬಿಡ್ತಿದ್ದೆ. ಅಂದ್ರೆ ನನಗೆ ಸಡನ್ ಆಗಿ ಸಿಗ್ತಿರ್ಲಿಲ್ಲ ಕೈಗೆ, ಹಾಗಾಗಿ ಈ ರೀತಿ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ಸಡನ್ ಆಗಿ ಬೇಕು ಅಂದಾಗ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನ ತರಿಸ್ಕೊಂಡಿದ್ದೀನಿ. ಆಮೇಲೆ ಆರ್ಗನೈಸ್ ಮಾಡಿದ್ಮೇಲೆ ನಾನು ನಿಮಗೆ ಆ ವಿಡಿಯೋನು ಕೂಡ ಶೇರ್ ಮಾಡೋಣ ಅನ್ಕೊಂಡಿದ್ದೀನಿ. ವಾರ್ಡ್ರೂಫ್ ಆರ್ಗನೈಸೇಷನ್ ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸೇಷನ್ ಎರಡು ಕೂಡ ಮಾಡಬೇಕು. ಯಾವ ರೀತಿ ಅದನ್ನ ಮಾಡ್ತೀನಿ ಅಂತ ನಿಮಗೆ ಮಾಡಬೇಕಾದ್ರೆ ಆ ವಿಡಿಯೋನ ತೋರಿಸ್ತೀನಿ. ನೋಡಿ, ಇವಾಗ ಇದು ಫಸ್ಟ್ ಸೆಟ್ ಆಫ್ 2. ಅಂದ್ರೆ ನಮ್ಗೀಗ ಒಂದು ಬೇಡ ಅಂದ್ರೂ ನಾವು ಈ ರೀತಿ ರಿಮೂವ್ ಕೂಡ ಮಾಡ್ಕೋಬಹುದು. ಆಲ್ಮೋಸ್ಟ್ ನನಗೆ ಯಾವ್ದ್ರದ್ದು ರೇಟ್ ಅಷ್ಟೊಂದು ನೆನಪಿಲ್ಲ. ಅಂದ್ರೆ ನಾನು ಆಲ್ರೆಡಿ ತರಿಸಿ 1 ಮಂತೇ ಆಯಿತು ಇದನ್ನೆಲ್ಲ. ಬಟ್ ವಿಡಿಯೋ ಮಾಡೋದಕ್ಕೆ ನಂಗೆ ಟೈಮ್ ಸಿಕ್ಕಿರ್ಲಿಲ್ಲ. ನಿಮಗೆ ಗೊತ್ತು, ನಾನು ಅಲ್ಲೂ ಅಂದ್ರೆ ಇವಾಗ ಸಮ್ಮರ್ ಹಾಲಿಡೇ ಇರೋದ್ರಿಂದ ಅಲ್ಲಿ ಹೋಗೋದೇ ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಆಗಲೇ ಇಲ್ಲ. ಹಾಗಾಗಿ ಇವತ್ತು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನನಗೆ ಯಾವುದು ನೆನಪಿಲ್ಲ. ಎಲ್ಲಾನು ನಾನು ಸೈಡಲ್ಲಿ ಹಾಕಿರ್ತೀನಿ. ಹಾಗೆ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಹಾಕಿರೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದು ಚೆನ್ನಾಗಿದೆ. ಈ ರೀತಿ ರಿಮೂವ್ ಮಾಡ್ಕೊಂಡು ಬೇಕಾದಾಗ ಮಾತ್ರ ಈ ರೀತಿ ಅಟ್ಯಾಚ್ ಕೂಡ ಮಾಡ್ಕೋಬಹುದು. ಇದು ಬಂದು ಫಸ್ಟ್ ಪ್ರಾಡಕ್ಟ್, ಚೆನ್ನಾಗಿದೆ, ಹಾಗೆ ಯೂಸ್ ಆಗುತ್ತೆ. ಸೆಕೆಂಡ್ ಪ್ರಾಡಕ್ಟ್ ಆಲ್ಮೋಸ್ಟ್ ಇದು ಆರ್ಟಿಫಿಷಿಯಲ್ ಪ್ಲಾಂಟ್. ಅಂದ್ರೆ ನಾನು ಬೇರೆ ತರ ಫಸ್ಟ್ ತರಿಸಿದ್ದೆ ಆರ್ಟಿಫಿಷಿಯಲ್ ಪ್ಲಾಂಟ್, ದೊಡ್ಡದು. ಸ್ಮಾಲ್ ಬೇಕಿತ್ತು, ಹಾಗಾಗಿ ಇದನ್ನ ತರಿಸಿದ್ದೀನಿ ನಾನು. ಇದು ಬಂದು ಸೆಟ್ ಆಫ್ 6 ಇದೆ. ಟೋಟಲಿ 6 ಇದೆ. ಅಂದ್ರೆ 2 ಪೇರ್ ಒಂದೇ ತರ ಇದೆ. ನನಗೆ 3 ಪೇರ್ ಸಿಕ್ಕಿದೆ. 3 ಪೇರ್ ನಾನು ತರಿಸಿದ್ದೀನಿ. 3 ಪೇರು ತುಂಬಾ ಚೆನ್ನಾಗಿದೆ. ಇದು ಬಂದು 170 ಚೇಂಜ್ ಏನೋ ಅನ್ಸುತ್ತೆ. ನಾನು ಸೈಡಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು ಎಷ್ಟು ಅಮೌಂಟು ಅಂತ. ಸೆಕೆಂಡ್ ಪ್ರಾಡಕ್ಟ್. ಮೂರನೇ ಪ್ರಾಡಕ್ಟ್ ಬಂದು ಇದು ಅನ್ಬಾಕ್ಸಿಂಗ್ ಆಗ್ಬಿಟ್ಟಿದೆ. ಅಂದ್ರೆ ಇದು ಡ್ರೆಸ್ಸಿಂಗ್ ಟೇಬಲ್ಗೋಸ್ಕರ ಅಂತ ತರಿಸಿದ್ದೀನಿ ನಾನು. ಈ ರೀತಿ ಮೂರು ಇದೆ ನೋಡಿ. ಈ ರೀತಿ ಸ್ಮಾಲ್ ಬೇಕಾದ್ರೂ ಮಾಡ್ಕೋಬಹುದು, ಈ ರೀತಿ ಲಾಂಗ್ ಬೇಕಾದ್ರೂ ಮಾಡ್ಕೋಬಹುದು.
ಚಿಕ್ಕ ದೊಡ್ಡ ಯಾವ ರೀತಿನಾದ್ರೂ ಮಾಡ್ಬೋದು. ನೋಡಿ ಇದು ಒಳಗಡೆ ಈ ರೀತಿ ಕೊಟ್ಟಿರ್ತೀನಿ. ಅಂದ್ರೆ ಇದು ಯಾವ ರೀತಿ ನಾವು ಆರ್ಗನೈಸ್ ಮಾಡ್ಕೋಬಹುದು ಅಂದ್ರೆ ಈ ರೀತಿ ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಇಟ್ಟು ಈ ರೀತಿ ಆರ್ಗನೈಸ್ ಮಾಡ್ಕೋಬಹುದು. ಅಂದ್ರೆ ಎಕ್ಸ್ಟ್ರಾ ಅಂದ್ರೆ ನಾವು ಕ್ಲಿಪ್ಸು, ರಿಬ್ಬನ್ಸು ಮತ್ತೆ ಏರ್ ಪಿನ್ಸು ಆ ರೀತಿ ಈಗ ಬಟ್ಟೆ ಪಿನ್ ಯಾವ್ದಾದ್ರು ಎಲ್ಲಾನು ಮಿಕ್ಸ್ ಮಾಡಿ ಇಟ್ಬಿಡ್ತೀವಿ. ಈ ರೀತಿ ನಾವು ಸಪ್ರೇಟ್ ಡಿವೈಡ್ ಮಾಡ್ಕೊಂಡು ಆರ್ಗನೈಸ್ ಮಾಡ್ಕೋಬಹುದು ಅನ್ಕೊಂಡು ತರಿಸಿದೀನಿ. 3 ಅಷ್ಟೇನೆ ಈ ರೀತಿ ಮಾಡ್ಕೋಬಹುದು. ಬೇಕಾದ್ರೆ ಈ ರೀತಿ ದೊಡ್ಡದಾಗೂ ಬೇಕು ಅಂದ್ರೆ ಈ ರೀತಿನೂ ಇಟ್ಕೋಬಹುದು. ಕರೆಕ್ಟಾಗಿ ಈ ರೀತಿ 6 ಪೀಸ್ ಕೊಟ್ಟಿದ್ದಾರೆ. ಅಂದ್ರೆ 3ಕ್ಕೂ 2 ಡಿವೈಡ್ ಮಾಡ್ಕೊಂಡು ಹಾಕೋಬಹುದು ಅಂತ. ಇದು ತುಂಬಾನೇ ಚೆನ್ನಾಗಿದೆ ಪ್ರಾಡಕ್ಟ್. ಅಂದ್ರೆ ಇದಂತೂ ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸ್ ಮಾಡೋದಕ್ಕಂತೂ ಯೂಸ್ ಆಗೇ ಆಗುತ್ತೆ. ಹಾಗೆ ಇನ್ನು ಬೇರೆ ತರನು ಯೂಸ್ ಮಾಡ್ಕೋಬಹುದು. ನಾನು ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸ್ ಮಾಡೋದಕ್ಕೆ ತರಿಸಿದ್ದೀನಿ. ಆಲ್ಮೋಸ್ಟ್ ಜಾಸ್ತಿ ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸ್ ಮಾಡೋದಕ್ಕೆ ತರಿಸಿದ್ದೀನಿ. ಮತ್ತೆ ಈ ವಾರ್ಡ್ರೋಬ್ ಆರ್ಗನೈಸ್ ಮಾಡೋದಕ್ಕೂ ಬೇಕು ಅಂದ್ಬಿಟ್ಟು ತರಿಸಿದ್ದೀನಿ. ಇದು ಸೆಟ್ ಆಫ್ 2 ಇದು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ಏನಕ್ಕೆ ಅಂತ. ಈ ರೀತಿ ಅಲ್ಲೇ ಈ ತರ ಪಾರ್ಟ್ಸ್ ಗಳು ಕೊಟ್ಟಿದ್ದಾರೆ. ಅಂದ್ರೆ ಇಯರಿಂಗ್ ಕಲೆಕ್ಷನ್ ಆಗಿರ್ಬೋದು, ಸಣ್ಣ ಸಣ್ಣ ಇಯರಿಂಗು ಮತ್ತೆ ನೋಡಿ ಇದು ಎಲ್ಲ ಸಣ್ಣ ಅಂದ್ರೆ ಚಿಕ್ಕ ಈಗ ಇಯರಿಂಗ್ಸ್ ಆರ್ಗನೈಸ್ ಮಾಡ್ಕೊಳ್ಳೋದಿಕ್ಕೆ ಅಂದ್ರೆ ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ. ಇಯರಿಂಗ್ಸ್ ಆಗಿರ್ಬೋದು, ಏನಾದ್ರೂ ನೆಕ್ ಪೀಸ್ಗಳೇ ಆಗಿರ್ಬೋದು, ಈ ರೀತಿ ಡಿವೈಡ್ ಮಾಡ್ಕೊಂಡು ಇಟ್ಕೋಬಹುದು ಅಂತ ಅಂದ್ಬಿಟ್ಟು ಈ ರೀತಿ ತರಿಸ್ಕೊಂಡಿದ್ದೀನಿ. ಇದಕ್ಕೂ ಕೂಡ ನಾವು ಏರ್ ಪಿನ್ಸು ಹಾಗೆ ಬಟ್ಟೆ ಪಿನ್ಸ್ ಆಗಿರ್ಬೋದು ಆ ರೀತಿನೂ ಅದನ್ನು ಕೂಡ ಇಟ್ಕೋಬಹುದು. ಇದು ಕೂಡ ಯೂಸ್ ಆಗುತ್ತೆ, ತುಂಬಾನೇ ಯೂಸ್ ಆಗುತ್ತೆ. ಯಾಕೆಂದ್ರೆ ಗೊತ್ತಲ್ಲ, ಮಕ್ಕಳಿರೋ ಮನೆಯಲ್ಲಿ ಅಲ್ಲಿ ಇಲ್ಲಿ 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 ಚೆಲ್ಲಾಪಿಲ್ಲಿ ಮಾಡ್ಬಿಡ್ತಾರೆ. ಹಾಗೆ ನಮ್ಮ ಚಾರ್ವಿನೂ ಕೂಡ ಅದೇ ರೀತಿ ಮಾಡ್ತಾಳೆ. ಅದಕ್ಕೋಸ್ಕರನೇ ಇದನ್ನ ತರಿಸಿದ್ದೀನಿ. ಅಂದ್ರೆ ಸಡನ್ ಆಗಿ ನಮ್ಗೆ ಬೇಕು ಅಂದಾಗ ಸಿಗೋದಿಲ್ಲ, ಎಲ್ಲ ಮಿಕ್ಸ್ ಆಗ್ಬಿಟ್ಟಿದ್ರೆ ಈ ರೀತಿ ಡಿವೈಡ್ ಮಾಡಿ ಇಟ್ಕೊಂಡ್ರೆ ಬೇಗ ಸಿಗುತ್ತೆ ಅನ್ಬಿಟ್ಟು ನಾನು ಈ ರೀತಿ ತರಿಸ್ಕೊಂಡಿದ್ದೀನಿ. ಇದು ನೋಡಿ ಈ ಪೀಸ್ ಎಲ್ಲ ನಾವು ಈ ರೀತಿ ಹಾಕೊಂಡು ನಾವು ಎಷ್ಟು ಅಂದ್ರೆ ದೊಡ್ಡ ಈ ರೀತಿ ಆರ್ಗನೈಸ್ ಮಾಡ್ಕೋಬಹುದು. ಇದು ಚೆನ್ನಾಗಿ ಕೊಟ್ಟಿದ್ದಾರೆ. ಅಂದ್ರೆ ಈಗ ನೋಡ್ತಾ ಇರ್ಬೋದು, ನೋಡಿ ಈ ರೀತಿ ಈಗ ಇಲ್ಲಿಗೆ ಬೇಡ ನನ್ಗೆ ಅಂತಂದ್ರೆ ಇಷ್ಟು ಇಲ್ಲಿಗೂ ಹಾಕೊಂಡು ನಾವು ದೊಡ್ಡದು ಯಾವ್ದಾದ್ರು ದೊಡ್ಡ ಸ್ಪೇಸ್ ಇರುವಂತದ್ದು ಏನಾದ್ರೂ ಆರ್ಗನೈಸ್ ಮಾಡ್ಕೋಬಹುದು ಇಲ್ಲಿಗೆ. ಇದು ಕೂಡ ಯೂಸ್ ಆಗುತ್ತೆ ನನಗೆ. ಸೆಟ್ ಆಫ್ 2 ತರಿಸಿದ್ದೀನಿ. ನಾನು ಯಾವ ರೀತಿ ಆರ್ಗನೈಸ್ ಮಾಡ್ತೀನಿ ಅಂತ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇದೊಂದು ಕಿಚನ್ ಪ್ರಾಡಕ್ಟ್ಸ್ ಒಂದು ತರಿಸಿದೆ. ಇದು ತುಂಬಾ ದಿನದಿಂದ ತಗೋಬೇಕು ಅನ್ಕೊಂತಿದ್ದೆ, ಡ್ರೈ ಫ್ರೂಟ್ಸ್ ಕಟ್ ಮಾಡೋದಿಕ್ಕೆ. ಆಲ್ಮೋಸ್ಟ್ ನೋಡಿರ್ಬೋದು ನೀವು, ಇದು ಸ್ಟೀಲ್ ಅಲ್ಲೂ ಬರುತ್ತೆ, ವುಡ್ ಅಲ್ಲೂ ಬರುತ್ತೆ ಅನ್ಸುತ್ತೆ. ನಾನು ಈ ತರ ಪ್ಲಾಸ್ಟಿಕ್ ವಿತ್ ಸ್ಟೀಲ್ ಮಿಕ್ಸ್ ಈ ರೀತಿ ತಗೊಂಡಿದ್ದೀನಿ. ಅಂದ್ರೆ ಡ್ರೈ ಫ್ರೂಟ್ಸ್ ನ ಕಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಮತ್ತೆ ಲಾಸ್ಟ್ ಟೈಮು ನಾನು ಗ್ರಾಸ್ ಮ್ಯಾಟ್ ತರಿಸಿದ್ದೆ. ಇವಾಗೂ ಇನ್ನ 2 ಬೇಕಿತ್ತು, ಹಾಗಾಗಿ ಈ ಗ್ರಾಸ್ ಮ್ಯಾಟ್ ತರಿಸ್ಕೊಂಡಿದ್ದೀನಿ. ನಾನು ಇದನ್ನು ಕೂಡ ಸೆಟ್ ಆಫ್ 2 ತರಿಸಿದ್ದೀನಿ. ನನಗೆ ಇದು 2ರಿಂದ ಲಾಸ್ಟ್ ಟೈಮು ಸ್ವಲ್ಪ ಜಾಸ್ತಿ 2ರಿಂದ 200 ರೂಪೀಸ್ ಬಿದ್ದಿತ್ತು. ಈ ಸಲ ನನಗೆ ಇನ್ನೂ ಕಡಿಮೆನೆ ಬೀಳ್ತು. ಅಂದ್ರೆ 2ರಿಂದ 150 ರೂಪೀಸ್ ಏನೋ ಬೀಳ್ತು ಅನ್ಸುತ್ತೆ. ಲಾಸ್ಟ್ ಟೈಮ್ ನಾನು ತರಿಸಿದಾಗ ಸ್ವಲ್ಪ ಅಮೌಂಟ್ ಜಾಸ್ತಿ ಇತ್ತು, 200 ರೂಪೀಸ್ ತರಿಸಿದೆ 2ರಿಂದ. ಇವಾಗ ನನಗೆ 150 ರೂಪೀಸ್ ಸಿಕ್ಕಿದೆ. ಇದು ಕೂಡ ಚೆನ್ನಾಗಿದೆ.
ಇದು ಒಂದು ವಾರ್ಡ್ರೋಬ್ ಆರ್ಗನೈಸೇಷನ್ ತರಿಸಿದ್ದೀನಿ. ಇದನ್ನು ಸೆಟ್ ಆಫ್ 12 ಇದೆ. 6 ಪೀಸ್ಗೆ 1 ಕಲರ್, ಅಂದರೆ 2 ಕಲರ್ಸ್ ಇದೆ. 6 ಪೀಸ್ 1 ಕಲರ್, 6 ಪೀಸ್ 1 ಕಲರ್ ಇದೆ. ಇದನ್ನೆಲ್ಲ ಕ್ಲಾತ್ ಆರ್ಗನೈಸ್ ಮಾಡೋದಕ್ಕೆ ತರಿಸಿದ್ದೀನಿ. ಅಂದರೆ ವಾರ್ಡ್ರೋಬಲ್ಲಿ ಬಟ್ಟೆನ ನಾವು ಯಾವ ರೀತಿ ಇಟ್ಟರು ಅದು ಚೆಲಪಿಲ್ಲಿ ಆಗ್ತಾ ಇರುತ್ತೆ. ಹಾಗಾಗಿ ಮೇನ್ ಮಕ್ಕಳು ಬಟ್ಟೆನಾದರೂ ಈ ರೀತಿ ಆರ್ಗನೈಸ್ ಮಾಡಿ ಇಡೋಣ ಅಂತ ಅಂದ್ಬಿಟ್ಟು ಈ ರೀತಿ ತರಿಸ್ಕೊಂಡಿದ್ದೀನಿ. ಅಂದರೆ ಫಸ್ಟು ನಾನು ತರಿಸ್ಕೊಂಡಿದ್ದೆ ಇದನ್ನು ಊರಲ್ಲಿ ಇದ್ದಾಗಲೇ. ಊರಲ್ಲೂ ಅಲ್ಲೂ ಇದೇ ರೀತಿನೇ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿಗೆ ಅದು ಇವಾಗ ಬೇಕಿತ್ತು ಅಂದ್ಬಿಟ್ಟು ಈ ರೀತಿ ತರಿಸ್ಕೊಂಡಿದ್ದೀನಿ. ನೋಡೋಣ ಇದು ಎಷ್ಟು ಬಟ್ಟೆ ತುಂಬೋದು, ಯಾವ ರೀತಿ ನಾನು ಆರ್ಗನೈಸ್ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇದೇ ರೀತಿ ಸೆಟ್ ಆಫ್ 12 ಪೀಸ್ ತರಿಸ್ಕೊಂಡಿದ್ದೀನಿ ನಾನು. ಎರಡು ಡಿಫ್ರೆಂಟ್ ಕಲರ್ಸ್, 6 ಪೀಸ್ ಆ ರೀತಿ ಕಲರ್ಸ್, 6 ಪೀಸ್ ಈ ಕಲರ್ಸ್ ಇದೆ. ನೆಕ್ಸ್ಟ್ ಪ್ರಾಡಕ್ಟ್ಸ್ ವಾಲ್ ಸ್ಟಿಕ್ಕರ್. ಇದು ಈಗೆಲ್ಲ ಎಲ್ಲಿ ಬೇಕಂದ್ರೆ ಅಲ್ಲಿ ಮೊಳೆ ಹೊಡೆಯೋದಿಕ್ಕೆ ಆಗೋದಿಲ್ಲ ವಾಲ್ಗೆ. ಹಾಗಾಗಿ ನಾನು ಈ ರೀತಿ ವಾಲ್ ಸ್ಟಿಕ್ಕರ್ಸ್ನೇ ತರಿಸ್ಕೊಂಡು ಬಿಟ್ಟಿದ್ದೀನಿ. ಅಂದರೆ ಫಸ್ಟು ತರಿಸಿದ್ದೆ, ಅದೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಇವಾಗೂ ಬೇಕಿತ್ತು, ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. 10 ಪೀಸ್ ತರಿಸಿದ್ದೀನಿ. ಈ ರೀತಿ ಇದನ್ನ ರಿಮೂವ್ ಮಾಡ್ಕೊಂಡು ಹಿಂದೆಗಡೆ ನೋಡಿ, ಈ ರೀತಿ ಇದನ್ನ ರಿಮೂವ್ ಮಾಡಿಕೊಂಡು ನಾವು ವಾಲ್ಗೆ ಸ್ಟಿಕ್ ಮಾಡಿಕೊಂಡ್ರೆ ಆಯಿತು. ಇದನ್ನ ಈ ರೀತಿ ಹುಕ್ ಕೊಟ್ಟಿರ್ತಾರೆ. ನಾವೇನಾದರೂ ವಾಲ್ಗೆ ಹಾಕ್ಬೇಕು ಅಂದರೆ ಇದನ್ನು ಹಾಕ್ಬಿಟ್ಟು ಈ ರೀತಿ ಹುಕ್ನ ಕ್ಲೋಸ್ ಮಾಡಿಕೊಂಡ್ರೆ ಆಯಿತು, ಟೈಟ್ ಮಾಡಿಕೊಂಡ್ರೆ. ಇದು 10 ಪೀಸ್ ತರಿಸಿದ್ದೆ. ಇದು ಒಂದು ನೋಡಿ, ಇದನ್ನ ರೂಮ್ ಡೆಕೋರೇಷನ್ ಮಾಡೋದಕ್ಕೆ ತರಿಸಿದ್ದೀನಿ. ಅಂದರೆ ಖಾಲಿ ಇತ್ತು ಗೋಡೆ ನಮ್ಮದು, ಹಾಗಾಗಿ ಇದನ್ನ ರೂಮ್ ಅಂಟಿಸೋಣ ಅಂತ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೀನಿ. ಇದು ಒಂದು 85 ರೂಪೀಸ್ ಅಷ್ಟೇ ಅನಿಸುತ್ತೆ. ಇದು ಅಷ್ಟೇ. ಇದೇ ರೀತಿ ಬೇಕು ಅಂದರೆ ತುಂಬಾ ಡಿಸೈನ್ಸ್ ಎಲ್ಲ ಇದೆ. ನಾನು ಸಿಂಪಲ್ ಆಗಿ ಎಲ್ಲಿ ಅಂದ್ಬಿಟ್ಟು ಈ ರೀತಿ ತರಿಸ್ಕೊಂಡಿದ್ದೀನಿ. ವಾಲ್ ಸ್ಟಿಕ್ಕರು ನಾವು ಹಾಲ್ಗೆ, ರೂಮ್ಗೆ, ಎಲ್ಲಿಗೆ ಬೇಕಾದರೂ ಇದನ್ನು ಅಂಟಿಸ್ಕೋಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡೋಣ, ಅಂಟಿಸಾದ್ಮೇಲೆ ನಿಮಗೆ ವಿಡಿಯೋ ಹಾಕ್ತೀನಿ ನೋಡಿ. ಜಸ್ಟ್ 85 ರೂಪೀಸ್. ನಿಮ್ಗೆ ಇನ್ನೂ ಜಾಸ್ತಿ ಅಮೌಂಟನ್ನು ಬೇಕು ಅಂದರೆ ಇನ್ನೂ ಜಾಸ್ತಿ ಎಲ್ಲ ಸಿಗುತ್ತೆ. ನಾನು ಕಡಿಮೆದೇ ರೇಟ್ ಸಾಕು ಅಂತ ಅಂದ್ಬಿಟ್ಟು ಈ ರೀತಿ ತರಿಸ್ಕೊಂಡಿದ್ದೀನಿ. ಎಲ್ಲಾದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗಾದ್ರೂ ಬೇಕು, ಯೂಸ್ ಆಗುತ್ತೆ ಅಂದರೆ ನೀವು ಲಿಂಕ್ನ ಚೆಕ್ ಮಾಡ್ಕೋಬೋದು. ಹಾಗೆ ಇದು ಒಂದು ಪ್ರಾಡಕ್ಟು. ಇದನ್ನು ನಾನು ಯಾವುದೇ ಆನ್ಲೈನಲ್ಲೆಲ್ಲ ತರಿಸಿಲ್ಲ, ಆಫ್ಲೈನಲ್ಲಿ ಅಂದರೆ ಸ್ಮಾರ್ಟ್ ಬಜಾರಲ್ಲಿ ತೊಗೊಂಡು ಬಂದಿದ್ದೆ. ಲಾಸ್ಟ್ ಟೈಮ್ ಸ್ಮಾರ್ಟ್ ಬಜಾರ್ಗೆ ಶಾಪಿಂಗ್ ಹೋಗಿದ್ದಾಗ ಇದನ್ನು ತೊಗೊಂಡು ಬಂದಿದ್ದೆ, ಇಷ್ಟ ಆಯಿತು ಅಂದ್ಬಿಟ್ಟು. ಇನ್ನೂ ಜಾಸ್ತಿ ಪ್ರಾಡಕ್ಟ್ಸ್ ಎಲ್ಲ ತರಿಸಿದ್ದೆ. ಮತ್ತು ನನಗೆ ಬೇರೆಯವರೆಲ್ಲ ಕೇಳ್ತಾ ಇದ್ರಿ ಏನೆಲ್ಲ ತಂದಿದ್ರಿ ಅದನ್ನು ತೋರಿಸಿ ಅಂತ. ಬಟ್ ನಾನು ಆಲ್ರೆಡಿ ಆರ್ಗನೈಸ್ ಮಾಡಿಬಿಟ್ಟಿದ್ರಿಂದ ನಾನು ತೋರಿಸೋದಕ್ಕೆ ಆಗಿರಲಿಲ್ಲ. ಇದೊಂದು ಹಾಗೆ ಇಟ್ಟಿದ್ದೆ, ನಾನು ಇನ್ನೂ ಯೂಸ್ ಮಾಡಿದ್ದೇನೆ. ಇದು 149 ರೂಪೀಸು. ಗ್ಲಾಸ್ ಇದು ಆಯಿಲ್ ಡಿಸ್ಪೆನ್ಸರು. ಇಷ್ಟ ಆಯಿತು ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೆ. ಹಾಗಾಗಿ ಇದನ್ನು ಈ ವಿಡಿಯೋ ಜೊತೆ ತೋರಿಸ್ತಾ ಇದ್ದೀನಿ, ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ. ಸ್ಮಾರ್ಟ್ ಬಜಾರಲ್ಲಿ ನಾನು ತೊಗೊಂಡಿದ್ದು 149 ರೂಪೀಸು. ತುಂಬ ಚೆನ್ನಾಗಿದೆ ಇದು ಆಯಿಲ್ ಡಿಸ್ಪೆನ್ಸರು. ಇಷ್ಟು ಪ್ರಾಡಕ್ಟ್ಸ್ ನಾನು ತೋರಿಸಿದ್ದೀನಿ. ಆಲ್ಮೋಸ್ಟ್ ಎಲ್ಲಾನು ನಾನು ಮೀಶೋಯಿಂದನೇ ತರಿಸಿರೋದು. ಇದು ಒಂದು ಮಾತ್ರ ನಾನು ಆಫ್ಲೈನಲ್ಲಿ ತರಿಸಿರೋದು. ಯಾರಿಗಾದ್ರೂ ಯೂಸ್ ಆದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ನೂ ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.